2028ರ ತನಕ ಸಿಎಂ ಆಗೋದಕ್ಕೆ ಸಿದ್ದರಾಮಯ್ಯ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಮೇಲಾಟಕ್ಕೆ ಕ್ಲೈಮ್ಯಾಕ್ಸ್ನ ಬಂಡೆಗೆ ಭರ್ಜರಿ ಡೈನಮೈಟ್ ಇಟ್ಟಿರುವಂತಹ ಸಿದ್ದರಾಮಯ್ಯ. ಸಿದ್ದು ಮಾಸ್ಟರ್ ಪ್ಲಾನ್ಗೆ ಡಿಕೆ ಶಿವಕುಮಾರ್ ಶೇಕ್ ಆಗಿದ್ದಾರೆ. ಹೈಕಮಾಂಡ್ ತುರ್ತು ಬುಲಾವ್ ಬೆನ್ನಲ್ಲೇ ಸಿಎಂ ತಂತ್ರಗಾರಿಕೆಯನ್ನ ಮಾಡ್ತಾ ಇರುವಂತದ್ದು. ಆಪ್ತ ಸಚಿವರ ಜೊತೆಗೆ ಸಿದ್ದಣ್ಣನ ದೆಹಲಿ ದಂಡಯಾತ್ರೆ, 1 ವರ್ಷದ ಪವರ್ ಶೇರಿಂಗ್ಗೆ ಗ್ರ್ಯಾಂಡ್ ಫಿನಾಲೆ, ಅಂತಿಮ ಘಟ್ಟದಲ್ಲಿ ಸಿಎಂ ವರ್ಸಸ್ ಡಿಕೆ ಯಾರಿಗೆ ಮೇಲುಗೈ ಸಿಗತ್ತೆ. ಕಾಂಗ್ರೆಸ್ ಪಡಸಾಲೆಯಲ್ಲಿ ನಾಳೆ ಹೈ ವೋಲ್ಟೇಜ್ ಸಭೆ ಕೂಡ ನಡೆಯಲಿದೆ. ಕುರ್ಚಿಯಲ್ಲೇ ಮುಂದುವರಿಯೋದಕ್ಕೆ ಸಿದ್ದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಇತ್ತ ಕುರ್ಚಿಯನ್ನ ಗಿಡಿಸಿಕೊಳ್ಳೋದಕ್ಕೆ ಕನಕಪುರ ಬಂಡೆ ರಣತಂತ್ರವನ್ನ ರೂಪಿಸ್ತಾ ಇರುವಂಥದ್ದು. 2028ರವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಿನೇ ಮುಂದುವರೋದಕ್ಕೆ ಏನೆಲ್ಲ ಪ್ಲಾನಿಂಗ್ಸ್ ಸ್ಟ್ರಾಟರ್ಜೀಸ್ ಪ್ಲೇ ಮಾಡ್ತಾ ಇರಬಹುದು, ಯಾವೆಲ್ಲ ರೀತಿಯಾಗಿ ರಣತಂತ್ರವನ್ನ ರೂಪಿಸ್ತಾ ಇರಬಹುದು. ಪೈಪೋಟಿ ಅಂತೂ ಇದ್ದೇ ಇದೆ, ಬಟ್ ಹೈಕಮಾಂಡ್ ನಿರ್ಧಾರಕ್ಕೆ ಇಬ್ರು ಕೂಡ ಬದ್ಧರಾಗಿರ್ತೀವಿ ಅನ್ನುವಂತಹ ಭರವಸೆ ಮಾತುಗಳನ್ನು ಹೇಳ್ತಾರೆ. ಎಲ್ಲೂ ಕೂಡ ವ್ಯಂಗ್ಯವಾಡಬಾರ್ದು ಅಂತ ಹೇಳ್ಬಿಟ್ಟು ಸೂಚನೆ ಕೂಡ ಸಿಕ್ಕಿದೆ. ಬಟ್ ಆದ್ರೂ ಕೂಡ ಈ ಕೋಲ್ಡ್ ವಾರ್ ಅನ್ನುವಂಥದ್ದು ನಿಲ್ತಾ ಇಲ್ಲ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಮೇಲಾಟಕ್ಕೆ ಇದೀಗ ಕ್ಲೈಮ್ಯಾಕ್ಸ್ ಸಿಗ್ತಾ ಇದೆಯಾ, ಕ್ಲೈಮ್ಯಾಕ್ಸ್ ಹಂತವನ್ನ ಹೋಗಿ ತಲುಪ್ತಾ ಇದೆಯಾ ಅನ್ನುವಂತಹ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಆಗ್ತಾ ಇದೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಈಗ ಬಂಡೆಗೆ ಭರ್ಜರಿಯಾದಂತಹ ಡೈನಮೈಟ್ ಇಟ್ಟಿದ್ದಾರೆ ಸಿದ್ದರಾಮಯ್ಯ. ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ, ಏನ್ ಪ್ಲಾನಿಂಗ್ಸ್ ಮಾಡ್ತಾ ಇದ್ದಾರೆ? ಡಿಕೆ ಶಿವಕುಮಾರ್ ಅವರನ್ನ ನಡುಗಿಸುವಂತಹ ರಣತಂತ್ರವನ್ನ ರೂಪಿಸಿದ್ದಾರೆ ಸಿದ್ದರಾಮಯ್ಯ. ಹೈಕಮಾಂಡ್ ತುರ್ತು ಬುಲಾವ್ ಬೆನ್ನಲ್ಲೇ ಸಿಎಂ ತಂತ್ರಗಾರಿಕೆಯನ್ನ ಹೆಣಿತಾ ಇದ್ದಾರೆ. ದೆಹಲಿ ದಂಡಯಾತ್ರೆ ಹೋಗಿದ್ದಾರೆ. ಏನಕ್ಕಾಗಿ, ಏನ್ ಪ್ಲಾನಿಂಗ್ಸ್ ಮಾಡ್ತಾ ಇರಬಹುದು? 1 ವರ್ಷದ ಪವರ್ ಶೇರಿಂಗ್ಗೆ ಗ್ರ್ಯಾಂಡ್ ಫಿನಾಲೆ ಫಿಕ್ಸ್. ಅಂತಿಮ ಘಟ್ಟದಲ್ಲಿ ಸಿಎಂ ವರ್ಸಸ್ ಡಿಕೆ ಇದ್ದಾರೆ. ಅಂತೂ ಇಂತೂ ಫೈನಲ್ ಹಂತವನ್ನ ಬಂದು ತಲುಪಿದೆ. ಯಾರಿಗೆ ಮೇಲುಗೈ ಅನ್ನೋದೊಂದೇ ಈಗ ನಮ್ಮ ಮುಂದಿರುವಂತಹ ಪ್ರಶ್ನೆ, ಕುತೂಹಲ. ಕಾಂಗ್ರೆಸ್ ಪಡಸಾಲೆಯಲ್ಲಿ ನಾಳೆ ಹೈ ವೋಲ್ಟೇಜ್ ಸಭೆ, ತುಂಬಾನೇ ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ಸಭೆ. ಬಿಕಾಸ್ ಕ್ಲೈಮ್ಯಾಕ್ಸ್ ಹಂತ ಅಂತ ಕೂಡ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ದೊಡ್ಡ ಡೈನಮೈಟ್ ಅನ್ನೇ ಇಟ್ಟಿದ್ದಾರೆ ಶಿವಕುಮಾರ್ಗೆ ಅನ್ನುವಂಥದ್ದು ಕೂಡ. ದೆಹಲಿ ದಂಡಯಾತ್ರೆಯನ್ನ ಹೋಗಿದ್ದಾರೆ. ಏನೆಲ್ಲ ಪ್ಲಾನಿಂಗ್ಸ್ ಮಾಡಿರಬಹುದು? ಇತ್ತ ಕುರ್ಚಿಯನ್ನ ಗಿಡಿಸ್ಕೊಳ್ಳೋದಕ್ಕೆ ಕನಕಪುರ ಬಂಡೆ, ಇವರು ಏನ್ ಸುಮ್ಮನಿರ್ತಾ ಇಲ್ಲ. ಅವರು ಕೂಡ ಯಾವ ರೀತಿಯಾಗಿ ಸ್ಟ್ರಾಟಜೀಸ್ ಗೇಮ್ ಪ್ಲಾನ್ ಅನ್ನ ಪ್ಲೇ ಮಾಡಬೇಕು ಎಲ್ಲಾ ರೀತಿಯಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಟೆಂಪಲ್ ರನ್ ಆಯ್ತು. ಸೊ ಯಾರಿಗೆ ಮೇಲ್ಗೈ ಸಾಧಿಸ್ತಾರೆ, ಯಾರು ಅಂತಿಮ ಘಟ್ಟವನ್ನ ತಲುಪಿದೆ ಫೈನಲ್ ಆಗಿ, ಯಾರಿಗೆ ಹೈಕಮಾಂಡ್ ಒಲಿಯತ್ತೆ? ಈಗ ನೋಡ್ತಾ ಹೋಗೋದಾದ್ರೆ ಒಂದಷ್ಟು ಅಭಿವೃದ್ಧಿ ಕಾರ್ಯ, ಮಹತ್ತರ ಕಾರ್ಯಗಳನ್ನ ಪಕ್ಷಕ್ಕಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ದುಡಿದಿದ್ದಾರೆ ನಿಷ್ಠೆಯಿಂದ. ಆದರೆ ಸಿದ್ದರಾಮಯ್ಯ ಕೂಡ ಒಂದು ರೀತಿಯಾಗಿ ಮತಗಳನ್ನು ಸೆಳೆಯುವಂತಹ ಕೆಲಸ ಆಗಿರ್ಬೋದು,